ಬಂದಿದ್ದೀನಿ. ಜೀವನದಲ್ಲಿ ತುಂಬ ಯಶಸ್ಸಿನ ಉತ್ತುಂಗದಲ್ಲಿರ್ತಾರೆ. ಆಗ ಕೆಲವೊಂದು ಅಚಾತುರ್ಯ ಘಟನೆಗಳು ನಡೆದು ಹೋಗ್ಬಿಡುತ್ತೆ. ಕೆಲವೊಮ್ಮೆ ಸಾವಿನ ಕದವನ್ನು ಕೂಡ ತಟ್ಟಿ ಬಂದಿರುವಂತಹ ಕಾರಣಗಳು ಇರುತ್ತೆ. ಅದೇ ಉದಾಹರಣೆ ಈ ಒಬ್ಬ ನಟಿಯ ಜೀವನದಲ್ಲೂ ಕೂಡ ನಡೆದಿತ್ತು. ಬದುಕಿದ್ದು ಒಂದು ಕಡೆಯಾಗಿದ್ದರೆ ನಾನು ಮತ್ತೆ ಬರ್ತೀನಿ ಅಂತ ಕಮ್ಬ್ಯಾಕ್ ಮಾಡಿದ್ದು ಮತ್ತೊಂದು ರೀತಿಯಾದಂತಹ ರೆಬಲ್ ಲೇಡಿ ಅಂತಲೇ ನಾನು ಕರಿತೀನಿ. ಯಾಕಂತಂದರೆ ಅಷ್ಟು ನೋವುಗಳನ್ನು ಸಹಿಸಿಕೊಂಡು ಇವತ್ತು ಮತ್ತೆ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಅವರೇ ನಮ್ಮ ಪ್ರೀತಿಯ ರಿಷಿಕಾ ಸಿಂಗ್. ಮೇಡಮ್ ನಮಸ್ಕಾರ. ನಮಸ್ತೆ. ನಮಸ್ತೆ ಗಂಗಾ ಅವರೇ, ಹೇಗಿದ್ದೀರಾ ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಎಕ್ಸ್ಪೆಷಲಿ ನಾವು ನೋಡಿ ಸೂಪರು, ಯಾವಾಗಲೂ ಸೂಪರೇ. ಓಕೆ, ಜಿಮ್ ಮಾಡ್ತಾನೆ ಒಂದು ಇಂಟರ್ವ್ಯೂ ತಗೋಬೇಕು ಅಂತಂದ್ವಿ. ಜಿಮ್ ಮಾಡ್ತಾ ಇದ್ರಿ. ದಿನಕ್ಕೆ ಎಷ್ಟು ದಿನ ನೀವು ಇಲ್ಲೇ ಸ್ಪೆಂಡ್ ಮಾಡ್ತೀರಾ? ಎಷ್ಟು ಅವರ್ ಅನ್ನೋಕ್ಕಿಂತ ನನಗೆ ಜಿಮ್ ಇಸ್ ದ ಮೇನ್ ಥಿಂಗ್ ಇವಾಗ. ಆಯಿತಾ, ಒಂದು ಫಿಟ್ನೆಸ್ ಇಂದ ಮುಂದೆ ಹೋಗೋದು ಇಟ್ ಈಸ್ ಬಿಕಮ್ ಲೈಕ್ ಮೈ ಏನಂತಾರೆ, ಊಟ ಮಾಡಿ ನಾವು ಸ್ನಾನ ಮಾಡಿ ಆ ಥರ ಮಾಡ್ತೀವಲ್ಲ, ಅದು ಒಂದು ಪಾರ್ಟ್ ಆಫ್ ಮೈ ಲೈಫ್ ಆಗೋಗಿದೆ. ಅದ್ರ ಜೊತೆಗೆ ದಿನ ಜಿಮ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಬಾಡಿ ಕೇಳೋದಿಲ್ಲ. ನಿಮಗೆ ಒಂದು ದಿವಸ ವೆಯ್ಟ್ ಸೆಟ್ಬಿಟ್ಟು ಹೋದರೆ ಅದಕ್ಕೆ 2 ದಿವಸ ರೆಸ್ಟ್ ಕೊಡಲೇಬೇಕು. ಸೊ ನನಗೆ ಇಲ್ಲಿ ವೀಕ್ಲಿ ಥ್ರೈಸ್ ಬರ್ತೀನಿ. ಬೇರೆ ದಿವಸ ನಾನು ಯೋಗ ಮಾಡ್ತೀನಿ, ಯೋಗ ವಿತ್ ಪ್ರಾಣಾಯಾಮ. ಸೊ ಜಿಮ್ ಲೈಫ್ ಆಗಿದೆ, ಬಟ್ ರಿಕವರಿಗೆ ಟೈಮ್ ನಿಮಗೆ ಜಿಮ್ ಪೀಪಲ್ಗೆಲ್ಲ ನಾವು ಕೇಳ್ಬೋದು. ನೀವು ಜಿಮ್ಗೆ ಹೋಗಿರ್ತೀರ, ಒಂದು 10 ಸಲ ಎತ್ತಿದ ತಕ್ಷಣ ನೆಕ್ಸ್ಟ್ ಡೇ ಅದು ಬಿಡಲ್ಲ. ಓಕೆ, ಆ ವೆಯ್ಟ್ ಎಲ್ಲ ಬಂದ್ಬಿಟ್ಟಿರುತ್ತೆ ಪೇಯ್ನ್ ಆಗಿ. ಸೊ ಆ ಪೇಯ್ನ ಸ್ಲೋ ಆಗಿ ನೀವು ನ್ಯೂಟ್ರಿಷನ್ ಜೊತೆ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ವೇಸ್ಟ್, ಜಿಮ್ಗೆ ಹೋಗೋದೇ ವೇಸ್ಟ್. ಸೊ ಇವತ್ತು ಹೋದ್ರೆ ಇನ್ನು 2 ದಿವಸ ನಾನು, ಸೊ ಅದರಲ್ಲಿ ಬೇರೆ ನಾನು ವೀಕಲ್ಲಿ 2 ದಿವಸ ನಾನ್ ವೆಜ್ ತಿನ್ನೋದು. ಸೊ ಹಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಆ ಯಾವ ದಿವಸ ನಾನ್ ವೆಜ್ ತಿಂತೀನೋ ಆ ಹಿಂದಿನ ದಿವಸ ಜಿಮ್ಗೆ ಹೋಗಿ ನೆಕ್ಸ್ಟ್ ಡೇ ಪ್ರೋಟೀನ್ ಗಿಟೀನ್ ಎಲ್ಲ ತಗೊಂಡು ರೆಡಿ ಮಾಡ್ಕೊಂಡು ಮತ್ತೆ ಬರೋದು. ಹಂಗೆ. ಇವಾಗ ನೀವು ನಾನ್ ವೆಜ್ ತುಂಬಾ ಇಷ್ಟಪಡ್ತೀರಾ ಅಥವಾ ವೆಜ್ ಇಷ್ಟಪಡ್ತೀರಾ ಅಂತ? ನನ್ಗೆ 2 ಇಷ್ಟನೇ. ಐ ಲೈಕ್ ವೆಜ್. ಏನು ಗೊತ್ತಾ, ಮಾಡೋ ರೀತಿ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಜಿಮ್ ಮಾಡೋರು ನಾನ್ ವೆಜ್ ನ ಜಾಸ್ತಿ ಇದನ್ ಮಾಡ್ತಾರೆ? ಇಲ್ಲ, ಏನ್ ಗೊತ್ತಾ, ಅದೆಲ್ಲ ಮಿತ್. ಅಫ್ಕೋರ್ಸ್ ಚಿಕನ್ ತಿಂದರೆ ಇಟ್ ಇಸ್ ದ ಬೆಸ್ಟ್ ಪ್ರೋಟೀನ್. ಮಟನ್ ಇಸ್ ನಾಟ್ ವೆರಿ ಗುಡ್, ಬಟ್ ಸ್ಟಿಲ್ ನೀವು ತುಂಬಾನೇ ಹೆಂಗಂದ್ರೆ ಹೆವಿ ವೆಯ್ಟು 100 kg 500 kg ಅವೆಲ್ಲ ಎತ್ತಿದ್ರೆ ಅಫ್ಕೋರ್ಸ್ ಮಟನ್ ಬೇಕಾಗುತ್ತೆ.